ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ? ಮೋದಿಜಿ ಅವರಿಗೆ. ಮೋದಿಜಿ. ಯಾಕೆ ಮೋದಿಜಿ? ಅವರೆಲ್ಲನೂ ಒಳ್ಳೆ ಡೆವಲಪ್ ಮಾಡ್ತಾರೆ. ಡೆವಲಪ್ ಮಾಡಿದ್ದಾರೆ, ಅದಕ್ಕೋಸ್ಕರ ಮೋದಿಗೆ. ಸಿದ್ದರಾಮಯ್ಯನವರ ಆಡಳಿತ, ಕಾಂಗ್ರೆಸ್ ಸರ್ಕಾರದ ಆಡಳಿತ ಖುಷಿ ಕೊಡ್ತಾ ನಿಮಗೆ? ಇಲ್ಲ, ಖುಷಿ ಕೊಟ್ಟಿಲ್ಲ. ಖುಷಿ ಕೊಟ್ಟಿಲ್ಲ. ಜೋಶಿ ಅವ್ರು ಗೆಲ್ತಾರೆ ಈ ಸಲ? ವೋಟ್ ಮಾಡ್ಬೇಕಂತಿದ್ದೀರಾ? ನಾವಿನ್ನೂ ಥಿಂಕ್ ಮಾಡಿಲ್ಲ ಅಣ್ಣ. ಥಿಂಕ್ ಮಾಡಿಲ್ಲ. 18 ಇಯರ್ಸ್ ಆಗಿದೆ. ಫಸ್ಟ್ ಓಟು? ಹಾಂ, ಫಸ್ಟ್ ಓಟು ಇಲ್ಲ, ಸೆಕೆಂಡ್ ಓಟು. ಸೆಕೆಂಡ್ ಓಟು. ಒಳ್ಳೆ ಅಭ್ಯರ್ಥಿ ವೋಟ್ ಮಾಡಿ. ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಅಣ್ಣ. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ ಕಾಂಗ್ರೆಸ್ ಅಂದರೆ? ಯಾಕೆ ಕಾಂಗ್ರೆಸ್ ಅಂತ ಕೇಳಿದ್ರು. ಕಾಂಗ್ರೆಸ್ ಅಂದರೆ ಅದು ಮುಂಚೆ ನಮ್ಗೆ ಹೆಲ್ಪ್ ಆಗಿದೆ ಅದರಿಂದ. ಹೆಲ್ಪ್ ಆಗಿದೆ. ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ. ನಮ್ಗಲ್ಲ, ನೀವು ನಿಮ್ಗೆ ಬೇಕಿತ್ತ ಫ್ರೀ ಬಸ್? ಬೇಡ ಅಣ್ಣ. ಬೇಡ. 2,000 ರೂಪಾಯಿ ಬೇಕಿತ್ತು. ಬೇಡ ಅಣ್ಣ, ಬೇಡವಾ? ಅಷ್ಟೊಂದು ಬರಗಟ್ಟಿಲ್ಲ ನಾವು. ಮೋದಿ ಆಡಳಿತ ಖುಷಿ ಆಯ್ತಾ? ಖುಷಿ ಆಯ್ತಣ್ಣ. ಖುಷಿ ಆಯ್ತು. ಮತ್ತೆ ಮೋದಿ ಆಡಳಿತ ಖುಷಿಯಾಗಿ ಕಾಂಗ್ರೆಸ್ಗೆ ವೋಟ್ ಮಾಡೋದು? ಇರಲಿ ಅಣ್ಣ, ನಾವು ಮುಂಚೆಯಿಂದ ಹಂಗೆ ಬಂದಿದ್ದು, ನಮ್ಮ ಫ್ಯಾಮಿಲಿ ಹಂಗೆ ಬಂದಿದೆ, ಈಗಲೂ ಹಾಗೆ ಹಂಗೆ. ಫ್ಯಾಮಿಲಿ ಏನು ಹೇಳ್ತಾರೆ ಅದ್ರ ಮೇಲೆ ನಿಮ್ಮ. ಹೌದಾ? ಥ್ಯಾಂಕ್ ಯು. ಏನು ಓದ್ತಾ ಇದ್ದೀರಾ ಬ್ರದರ್? BCA ಅಣ್ಣ. BCA. ಒಳ್ಳೇದಾಗಲಿ. ಓಕೆ ಅಣ್ಣ, ಥ್ಯಾಂಕ್ ಯು. ನಮಸ್ಕಾರ ಬ್ರದರ್. ನಮಸ್ಕಾರ. ಏನು ಓದ್ತಾ ಇದ್ದೀರಾ? ನಾವು BCA. BCA. ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದೀರಾ? ನಾವು ಇನ್ನೂ ಯೋಚನೆ ಮಾಡಿಲ್ಲ ರೀ. ಯೋಚನೆ ಮಾಡಿಲ್ಲ. ಯಾಕೆ ಯೋಚನೆ ಮಾಡಿಲ್ಲ? ನಮ್ದು ವೋಟಿಂಗ್ ಕಾರ್ಡ್ ಇಲ್ರಿ, ಇನ್ನು ವೋಟಿಂಗ್ ಕಾರ್ಡ್ ಮಾಡಿಸಿ. 18 ಆಗಿದೆಯಲ್ಲ? ಹಾಂ, ಆಗಿದೆ. ಕಾರ್ಡ್ ಮಾಡಿಸ್ಬೇಕು ತಾನೆ? ಮಾಡಿಸ್ಬೇಕು. ಜವಾಬ್ದಾರಿಯುತ ನಾಗರಿಕರು, ಸ್ಟೂಡೆಂಟ್ಸ್ ಅಂದರೆ ಎಲ್ಲ ರೆಸ್ಪಾನ್ಸಿಬಿಲಿಟಿ, ದೇಶದ ಮುಂದಿನ ಪ್ರಜೆಗಳು. ಹೌದ್ರಿ, ಮಾಡಿಸ್ಬೇಕ್ರಿ. ನಾವು ಮಾಡಿಸಿಲ್ಲ ರೀ. ಮಾಡಿಸಿ, ಆದಷ್ಟು ಬೇಗ ಆಯ್ತಾ? ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಮೇಡಮ್ ನಮಸ್ಕಾರ. ನಮಸ್ತೆ. ಆರಾಮದಿರೇನು? ಹಾಂ, ಆರಾಮದಿರಿ. ಯಾರಿಗೆ ವೋಟ್ ಮಾಡ್ಬೇಕಂತ ಮಾಡಿರಿ? ನಂಗೆ ಯಾರ್ದು ಸರ್ಕಾರ ಅಷ್ಟು ಲೈಕ್ ಆಗಿಲ್ರಿ. ನಂಗೆ ಯಾರಿಗೂ ಮಾಡಕ್ಕೆ ಇಷ್ಟ ಇಲ್ಲ. ಆದ್ರೂ ಕೂಡ ನೀವು ವೋಟಿಂಗ್ ಬೂತಿಗೆ ಹೋಗ್ಲೇಬೇಕು. ಅಲ್ಲೊಂದು ಅಲ್ಲಿ ಇತರೆ ಅಂತ ಇರುತ್ತಲ್ಲ, ಅದನ್ನೇ ಪ್ರೆಸ್ ಮಾಡಿ ಬರ್ತೀನಿ. ಇತರೆ ಅನ್ನೋದು ಒಂದು ಕ್ಯಾಂಡಿಡೇಟು. ಅಲ್ಲಿ ನೋಟಾ ಅಂತ ಒಂದು ಆಪ್ಷನ್ ಇರುತ್ತೆ. ನಿಮಗೆ ಅಲ್ಲಿರುವಂಥ ಯಾವ ಕ್ಯಾಂಡಿಡೇಟು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೋಟಾ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೋದು. ಆಯಿತು. ಮೋದಿ ಆಡಳಿತ ಇಷ್ಟ ಆಗಿಲ್ವಾ? ಅವ್ರು ಬರೀ ಇಂಟರ್ನ್ಯಾಷನಲ್ ಲೆವೆಲ್ ಥಿಂಕ್ ಮಾಡ್ತಾರೆ, ಮತ್ತು ಬಾರ್ಡರ್ ಬಗ್ಗೆ ಅಷ್ಟೇನು ಇದಕ್ಕೆ ಮಾಡಂಗಿಲ್ಲ. ನೆಕ್ಸ್ಟ್ ಹೆಂಗಾಗುತ್ತೆ ಅಂತ ನೋಡಬೇಕು. ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಖುಷಿ ಕೊಡ್ತಾ? ಒಂದೊಂದು ಖುಷಿ ಕೊಡುತ್ತೆ. GST ಹೈ ಆಗುತ್ತೆ, ಮತ್ತು ನಮಗೆ ಬಡವರಿಗೆ ಪ್ರಾಬ್ಲಮ್. ಅದು ಬಡವರಿಗೆ ಪ್ರಾಬ್ಲಮ್ ಆಗುತ್ತೆ. ಏನು ಓದ್ತಾ ಇದ್ದೀರಾ ನೀವು? BCA. ಫಸ್ಟ್ ಇಯರ್ ಸೆಕೆಂಡ್ ಇಯರ್? ಸೆಕೆಂಡ್ ಇಯರ್. ಫಸ್ಟ್ ಓಟಾ ನಿಮ್ಮದು? ಸೆಕೆಂಡ್ ಓಟಿದ್ದು. ಸೆಕೆಂಡ್ ಓಟ್. ಆಲ್ ದಿ ಬೆಸ್ಟ್. ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ. ನಿಮ್ಮ ಹೆಸರು? ರೇಷ್ಮಾ ಅವರ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಯಾವುದೇ ಸರ್ಕಾರ ಬಂದರು? ನಮಗೆ ಸ್ವಲ್ಪ ಫೀಸ್ ಕನ್ಸೆಷನ್ ಕೊಡಬೇಕು, ಫೆಸಿಲಿಟೀಸು. ನೆಕ್ಸ್ಟು ಹಿಂಗೆ ನೋಟ್ಸ್, ಬುಕ್ಸ್, ಅದು ಲೈಬ್ರಿಗೆ ಅದು ಎಲ್ಲ ಪ್ರೊವೈಡ್ ಆಗಬೇಕು. ಸ್ಕಾಲರ್ಶಿಪ್ ಬೇಕಾ? ಸ್ಕಾಲರ್ಶಿಪ್ಪು ಬೇಕು. ಯಾರಿಗೆ ವೋಟ್ ಮಾಡಬೇಕು ಅಂತಿದ್ದೀರಾ? ಅದೇ ಹೇಳಿದ್ರಲ್ಲ, ಅವ್ರು ಯಾವುದು ಸರಿ ಇಲ್ಲ. ಈಗ ನಮ್ಮ ಕಾಂಗ್ರೆಸ್ ಮಾಡಿದ್ರು, ಅವರು ಬಸ್ ನಮ್ಗೆ ಸರಿಯಾಗಿಲ್ಲ. ಸುಮ್ಮನೆ ಫ್ರೀ ಬಸ್ ಅಂತ ಹೇಳ್ತಾರೆ, ಅದರಿಂದ ಸಫರ್ ಆಗೋದು ನಾವೇ. ಇವಾಗ ಬಸ್ಸು ಜಾಸ್ತಿ ಬಿಡ್ತಾ ಇಲ್ಲ. ಯಾವ್ದು ಸರಿ ಅನ್ಸುತ್ತೋ ಅದು. ಮೋದಿ ಆಡಳಿತ ಖುಷಿ ಕೊಟ್ಟು? ಚೆನ್ನಾಗಿದೆ. ಜೋಶಿ ಅವರು ಚೆನ್ನಾಗಿ ಡೆವಲಪ್ ಮಾಡಿದಾನ? ಹುಬ್ಬಳ್ಳಿ ಧಾರವಾಡ ಮಾಡಿದಾರ? ಅಷ್ಟು ಹೋಗಿ ನಮ್ಗೆ ಹಂಪಿ ಬಗ್ಗೆ ನಮ್ಗೆ ಇಷ್ಟ, ಅಷ್ಟು ಗೊತ್ತಿಲ್ಲ. ಗಂಗಾವತಿ ಅವರು? ಹಂಪಿ. ಎಸ್ ಮೇಡಮ್, ಥ್ಯಾಂಕ್ ಯು. ಏನು ಓದ್ತಾ ಇದ್ದೀರಾ? BCA ಸೆಕೆಂಡ್ ಇಯರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.